ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಿಲೀಪ್ ಶೆಟ್ಟಿ. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಕನಕಪುರ ಫ್ರೆಂಡ್ಸ್ ಎಲ್ಲ ಪ್ಲಾನ್ ಮಾಡಿ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ. ಚಿಕ್ಕಮಂಗ್ಳೂರಲ್ಲಿ ಈ ಒಂದು ಸೀಸನ್ಗೆ ತುಂಬಾ ಚೆನ್ನಾಗಿರುತ್ತೆ, ಯಾಕಂದ್ರೆ ಮಳೆ ಬರ್ತಾ ಇರುತ್ತೆ ಮತ್ತೆ ಚಳಿ ಇರುತ್ತೆ, ಜೊತೆಗೆ ಫುಲ್ಲು ಹಿಮದಿಂದ ಬೆಟ್ಟಗಳೆಲ್ಲ ಕವರ್ ಆಗಿರುತ್ತೆ. ಅದನ್ನ ನೋಡೋದಕ್ಕೆ ಬೆಸ್ಟ್ ಸೀಸನ್ ಅಂದ್ರೆ ಈ ಸೀಸನ್. ಹಾಗಾಗಿ ನಾವು ಈಗ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ. ಅದಕ್ಕಿಂತ ಮುಂಚೆ ಚಿಕ್ಕಮಂಗ್ಳೂರಲ್ಲಿ ಯಾವ ಪ್ಲೇಸಸ್ ಇದೆ, ಹೇಗಿದೆ, ಅದನ್ನೆಲ್ಲ ಕೂಡ ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾವು ಎಲ್ಲಿ ಬಂದು ಸ್ಟೇ ಆಗಿದ್ದೀವಿ, ನಮ್ದು ಹೋಮ್ ಸ್ಟೇ ಯಾವುದು, ಮತ್ತೆ ಇಲ್ಲಿನ ಫೆಸಿಲಿಟೀಸ್ ಹೇಗಿದೆ, ಮತ್ತೆ ಇಲ್ಲಿನ ವ್ಯೂ ಹೇಗಿದೆ ಅಂತ ನಿಮ್ಗೆ ತೋರಿಸ್ಕೊಡೋಣ ಅಂತ ಹೇಳಿ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ನಾವು ಬಂದಿರೋದು ಕ್ಲಿಫ್ ಹೆವೆನ್ ಅಂತ ಹೇಳಿ, ಚಿಕ್ಕಮಂಗ್ಳೂರಿಂದ ಸಿಟಿಯಿಂದ ನಿಮ್ಗೆ 22 ಕಿಲೋಮೀಟರ್ ಅಲ್ಲಿ ಲೊಕೇಟ್ ಆಗುತ್ತೆ. ಇಲ್ಲಿ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಇದೆ ಎಂಟ್ರೆನ್ಸ್. ಬಂದ್ರೆ ಒಂದು ರಿಸೆಪ್ಷನ್ ತರ. ಇವರೆಲ್ಲ ನಮ್ಮ ಫ್ರೆಂಡ್ಸ್, ನನಗೆ ಎಷ್ಟು ತರ ಕೂತಿದ್ದಾರೆ. ಹಾಯ್. ದೆನ್ ನಾವು ರೂಮ್ ಮಾಡ್ಕೊಂಡಿರೋದು ಬಂದು ರೂಮ್ ನಂಬರ್ 1, ಬಿಕಾಸ್ ಐ ಆಮ್ ಆಲ್ವೇಸ್ 1. ದಟ್ಸ್ ವೈ ಈ ರೂಮ್ ನ ಸೆಲೆಕ್ಟ್ ಮಾಡಿದ್ವಿ. ಬನ್ನಿ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ನಾವು 4 ಮೆಂಬರ್ಸ್ ಇದಕ್ಕೆ ಡಬಲ್ ಕಾಟ್ ತಗೊಂಡಿದೀವಿ, ನೋಡೋದಲ್ಲ. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ವಿಂಡೋ ಸಿಗುತ್ತೆ, ಇಲ್ಲಿಂದ ನೀವು ಕೂಡ ಸನ್ಲೈಟ್ ಕೂಡ ಅಬ್ಸರ್ವ್ ಮಾಡಬಹುದು. ಅದಾದ್ಮೇಲೆ ಇಲ್ಲಿ ಬಂದ್ರೆ ಡ್ರೆಸ್ಸಿಂಗ್ ಏರಿಯಾ ಮತ್ತೆ ವಾರ್ಡ್ರೂಮ್ಸ್ ವಿತ್ ಡ್ರೆಸ್ಸಿಂಗ್ ಏರಿಯಾ ಇರುತ್ತೆ. ಮತ್ತೆ ಇದು ಬಂದು ಒಂದು ವಾಶ್ರೂಮ್. ಸೊ ಇದು ನಾವು ಸ್ಟೇ ಆಗಿರುವಂತಹ ಒಂದು ರೂಮು. ಇನ್ನೂ ಬೇರೆ ಬೇರೆ ಎಲ್ಲ ಇದೆ, ಬನ್ನಿ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಷ್ಟು ಕೂಡ ರೂಮ್ಸ್ ಇರುತ್ತೆ. ಸೊ ನೀವು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರೇ ಬಂದ್ರು ಕೂಡ ಇಲ್ಲಿ ಆರಾಮಾಗಿ ಸ್ಟೇ ಮಾಡಬಹುದು, ಅಷ್ಟು ಸ್ಪೇಸ್ ಇದೆ. ಬನ್ನಿ ಪ್ಯಾಂಟ್ರಿ ಏರಿಯಾ ತೋರಿಸ್ತೀನಿ. ಪ್ಯಾಂಟ್ರಿ ಏರಿಯಾ, ವಾವ್, ಸೂಪರ್, ಫ್ಯಾಂಟಾಸ್ಟಿಕ್. ನೀವು ನೋಡ್ತಾ ಇದ್ರಲ್ಲ, ಇದೇ ಒಂದು ಪ್ಯಾಂಟ್ರಿ ಏರಿಯಾ. ಸೊ ಕಾಫಿ ಮತ್ತೆ ಡಿನ್ನರ್ ಸ್ಪೇಸ್. ಇನ್ನೊಂದು ಸ್ಪಾಟ್ ಇದೆ, ಕಪಲ್ಸ್ ಏನಾದ್ರು ಬಂದ್ರೆ ಅವ್ರಿಗೆ ಸಪರೇಟ್ ರೂಮ್ ಇದೆ. ಇಲ್ಲಿ 2 ರೂಮ್ಸ್ ಇದೆ ಬಾಲ್ಕನಿನಲ್ಲಿ, ಓನ್ಲಿ ಫಾರ್ ಕಪಲ್ಸ್. ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಇದೆ. ಈ ಕಾಲಿಡಾರ್ ಇಂದ ನೀವು ಅಪೋಸಿಟ್ ಏನ್ ನೋಡ್ತಿರೋ, ಸೊ ನಿಮ್ಮ ಲೆಫ್ಟ್ ಸೈಡ್ ಬಂದು ಒಂದು ಎಸ್ಟೇಟ್ ಕಾಣುತ್ತೆ, ಕಾಫಿ ಎಸ್ಟೇಟ್. ಅಂಡ್ ದೆನ್ ರೈಟ್ ಸೈಡ್ ಬಂದ್ರೆ ನಿಮ್ಗೆ ಫುಲ್ ಏನು ಒಂದು ನೇಚರ್ ಇಂದ ತುಂಬಿರುವಂತ ಒಂದು ಮೌಂಟೇನ್ ಕಾಣುತ್ತೆ, ಒಂದು ದೊಡ್ಡ ಬೆಟ್ಟ ಕಾಣುತ್ತೆ. ಸೊ ಇಲ್ಲಿಂದ ನಿಂತ್ಕೊಂಡು ಅದನ್ನ ನೋಡಿದ್ರೆ ಅದು ಆಗುವಂತ ಖುಷಿನೇ ಬೇರೆ. ಯಾಕಂದ್ರೆ ಇದನ್ನ ನಾನು ಹೇಳೋದಕ್ಕಿಂತ ನೀವು ಒಂದ್ಸರಿ ಬಂದು ಫೀಲ್ ಮಾಡಬೇಕು. ಸೊ ಇದು ನಮ್ಮ ಹೋಮ್ ಸ್ಟೇ ಇಂದ ಡೈರೆಕ್ಟ್ ಆಗಿ ಕಾಣುವಂತ ಒಂದು ಪೀಕ್. ಸಿಕ್ಕಾಬಿಟ್ಟೆ ಸುಂದರವಾಗಿದೆ, ಸಿಕ್ಕಾಬಿಟ್ಟೆ ಖುಷಿ ಕೊಡುತ್ತೆ ನೋಡೋದ್ರಿಂದ. ಆದ್ರೆ ಇನ್ನು ಹತ್ರದಿಂದ ನೋಡ್ಬೇಕು ಅಂತ ಹೇಳಿದ್ರೆ, ಅಥವಾ ಇನ್ನು ನಿಮ್ಗೆ ಅದು ಸ್ಪೆಷಲ್ ಆಗಿ ಕಾಣಬೇಕು ಅಂದ್ರೆ, ಹೋಮ್ ಸ್ಟೇ ಇಂದ ಇಲ್ಲಿ ಮೇಲ್ಗಡೆ ಬಾಲ್ಕನಿ ಬರಬೇಕು. ಬಾಲ್ಕನಿಯಿಂದ ಆ ಪೀಕ್ ನ ನೋಡೋ ಮಜ್ಜನೇ ಬೇರೆ. ಅದನ್ನ ನಾನು ನೋಡ್ತೀನಿ, ನೀವು ಅಲ್ಲಿಂದ ಕಮಾನ್. ಓಕೆ, ನೀವು ನೋಡ್ತಾ ಇದ್ದೀರಲ್ಲ, ಇದು ಬಾಲ್ಕನಿ ವ್ಯೂ. ನೀವು ಬಾಲ್ಕನಿಯಿಂದ ಈ ಪೀಕ್ ನ ನೋಡಿದ್ರೆ ತುಂಬಾ ಸುಂದರವಾಗಿ, ತುಂಬಾ ಸಖತ್ತಾಗಿ ಕಾಣುತ್ತೆ. ಆ ವ್ಯೂ ಹೇಗ್ ಕಾಣುತ್ತೆ ಅಂತ ಹೇಳಿ ತೋರಿಸ್ತೀನಿ. ಇದೇ ಪೀಕು. ಸೊ ನೀವು ಬಾಲ್ಕನಿಯಿಂದ ನೀವು ಲೆಫ್ಟ್ ಸೈಡ್ಗೆ ನೋಡಿದ್ರೆ ಇಲ್ಲಿ ಫುಲ್ ಎಸ್ಟೇಟ್ ಕಾಣುತ್ತೆ, ತೋಟ ಕಾಣುತ್ತೆ. ದೆನ್ ಹಾಗೇನೆ ನೀವು ಲೆಫ್ಟ್ ಸೈಡ್ ನೋಡಿದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಒಂದು ಪೀಕ್ ಕಾಣುತ್ತೆ. ನೋಡೋದಕ್ಕೆ ಸಖತ್ತಾಗಿದೆ. ಅದನ್ನ ಹೇಳಕ್ಕೂ ಕೂಡ, ಎಕ್ಸ್ಪ್ಲೈನ್ ಮಾಡಕ್ಕೂ ಕೂಡ ನೋ ಅನದರ್ ವರ್ಡ್, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ. ಅದ್ರ ಜೊತೆಗೆ ಇನ್ನೊಂದು ಸರ್ಪ್ರೈಸ್ ಇದೆ, ಏನು ಅಂತ ತೋರಿಸ್ತೀನಿ ಬಂತೆ. ನಾನು ಅವಾಗಲೇ ನಿಮ್ಗೆ ಹೇಳಿದೆ ಅಲ್ವಾ, ಒಂದು ಸರ್ಪ್ರೈಸ್ ಪ್ಲೇಸ್ ತೋರಿಸ್ತೀನಿ ಅಂತ. ಬನ್ನಿ. ನೀವು ಈ ಹೋಮ್ ಸ್ಟೇಗೆ ಬರ್ಬೇಕಾದ್ರೆ ಮೇನ್ ರೋಡ್ ಅಲ್ಲೇನೆ ಹೋಮ್ ಸ್ಟೇ ಇದೆ. ಅದ್ರದ್ದು ಲೆಫ್ಟ್ ಸೈಡ್ ಅಲ್ಲೇ ನಿಮ್ಗೊಂದು ಒಳ್ಳೆ ವ್ಯೂ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಒಂದು ದೊಡ್ಡ ನದಿ, ಅದು ಫುಲ್ ಎಸ್ಟೇಟ್ ಒಂದು ಮಧ್ಯದಲ್ಲಿ ನೀರು ಹರಿತಾ ಇರುತ್ತೆ. ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಅದಕ್ಕಿಂತ ಜೊತೆಗೆ ಇನ್ನೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ, ನಿಮ್ಗೆ ಆಲ್ರೆಡಿ ಕೇಳಿಸ್ತಾ ಇರಬೇಕು. ನಾನು ಇನ್ನೊಂದು ನಿಮಿಷ ಸೈಲೆಂಟ್ ಆಗ್ತೀನಿ, ಜಸ್ಟ್ ವಾಯ್ಸ್ ನ ಅಬ್ಸರ್ವ್ ಮಾಡಿ. ಎಷ್ಟು ಪಕ್ಷಿಗಳು ಮತ್ತೆ ಒಂದಷ್ಟು ಪ್ರಾಣಿಗಳದ್ದು ಸೌಂಡ್ ಹೆಂಗಿರುತ್ತೆ ಅಂತೇಳಿ ಕೇಳಿ. ನೀವು ಇಲ್ಲಿಂದ ಒಂದಷ್ಟು ಪ್ಲೇಸಸ್ ಗಳಿಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ವೆಹಿಕಲ್ಸ್ ಗಳಿಗೆ ಹೋಗಕ್ಕಾಗಲ್ಲ, ಏನೇ ಇದ್ರು ಜೀಪ್ ಅಲ್ಲಿ ಹೋಗ್ಬೇಕು. ಹಾಗಾಗಿ ಇಲ್ಲಿ ಕೂಡ ಜೀಪ್ ಫೆಸಿಲಿಟೀಸ್ ಕೂಡ ಇರುತ್ತೆ, ನೀವು ಯೂಸ್ ಮಾಡ್ಕೊಬಹುದು. ಎಲ್ಲ ಪ್ಲೇಸಸ್ಗೂ ಕೂಡ ವೆಹಿಕಲ್ಸ್ ಹೋಗೋದಿಲ್ಲ, ಅಂದ್ರೆ ಬೈಕ್ ಆಗಿರ್ಬೋದು ಅಥವಾ 4 ವೀಲರ್ಸ್ ಆಗಿರ್ಬೋದು, ಹೋಗೋದಿಕ್ಕಾಗೋದಿಲ್ಲ. ಹಾಗಾಗಿ ಒಂದಷ್ಟು ಪ್ಲೇಸಸ್ ಗಳಿಗೆಲ್ಲ ಜೀಪ್ ನ ಯೂಸ್ ಮಾಡ್ಕೊಳ್ಳೇಬೇಕು. ಹಾಗಾಗಿ ಇಲ್ಲಿ ಜೀಪ್ ಕೂಡ ಇರುತ್ತೆ, ನಾವು ಯುಟಿಲೈಸ್ ಮಾಡ್ಕೋಬಹುದು. ನಾವು ಏನೇನೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿದೀವಿ ಅಂದ್ರೆ, ಫೈರ್ ಕ್ಯಾಂಪ್ ಮತ್ತೆ ಮ್ಯೂಸಿಕ್ಸ್ ಎರಡು ಕೂಡ ನಾವು
ಕೇಳಿದೀವಿ. ಜೊತೆಗೆ ಅದು ಕೂಡ ಇರುತ್ತೆ. ಅದು ನಿಮಗೆ ಇಷ್ಟ ಇತ್ತು ಅಂದ್ರೆ ಯು ಕ್ಯಾನ್ ಯುಟಿಲೈಸ್. ದೆನ್ ನೈಟ್ ಹೇಗೆಲ್ಲ ನಾವು ಫೈರ್ ಕ್ಯಾಂಪ್ ಹಾಕಿದ್ವಿ ಮತ್ತೆ ಹೇಗೆಲ್ಲ ಮ್ಯೂಸಿಕ್ಸ್ ಅಲ್ಲಿ ಎಂಜಾಯ್ ಮಾಡಿದ್ವಿ ಆ ವಿಡಿಯೋಸ್ ಕೂಡ ನಿಮಗೆ ತೋರಿಸ್ತೀನಿ. ಆಕ್ಚುಲಿ ನಾನು ಮಾರ್ನಿಂಗ್ ಹೇಳಿದ್ದೆ ಫೈರ್ ಕ್ಯಾಂಪ್ ಕೂಡ ನಮ್ಮ ಹೋಮ್ ಸ್ಟೇನಲ್ಲಿ ಅವೈಲೇಬಲ್ ಇತ್ತು ಅಂತ ಹೇಳಿ. ಸೊ ಇವಾಗ ನಾವು ಆಲ್ರೆಡಿ ಫೈರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ದೀವಿ. ಫ್ರೆಂಡ್ಸ್ಗಳ ಜೊತೆ ಬೀಚ್ ಸಾಂಗ್ ಜೊತೆ ನಾವು ಫೈರ್ ಕ್ಯಾಂಪ್ ನ ಎಂಜಾಯ್ ಮಾಡ್ತಾ ಇದ್ದೀವಿ. ನೀವು ಬನ್ನಿ ಎಂಜಾಯ್ ಮಾಡಿ. Chachu chachu na na dochu dochu na shana provasi to poison na bitte sigadinna ಏನಪ್ಪ ದಿಲೀಪ್ ಶೆಟ್ರೆ, ಶೂಟಿಂಗ್ ಪ್ಲೇಸ್ ಹೋಗೋಣ ಅಂದ್ಬಿಟ್ಟು ಈಗ ಬರ್ತಿದ್ದೀರಲ್ಲ? ಏನ್ ಮಾಡೋದು, ಆಕ್ಚುಲಿ ರಾತ್ರಿ ಫುಲ್ ಫೈರ್ ಕ್ಯಾಂಪ್ ಅಲ್ಲಿ ಡ್ಯಾನ್ಸ್ ಮಾಡಿ ಎಲ್ಲ ಟಯರ್ಡ್ ಆಗಿ ಮಲ್ಕೊಂಡ್ಬಿಟ್ಟಿದ್ವಿ. ರಾತ್ರಿ ಸಖತ್ತಾಗಿ ನಿದ್ದೆ ಬಂತು. ಆಕ್ಚುಲಿ ಇವತ್ತು ಮಾರ್ನಿಂಗ್ ಬೆಳಿಗ್ಗೆ ಇದ್ದು ಶೂಟಿಂಗ್ ಪಾಯಿಂಟ್ ಅಂತ ಒಂದಿದೆ, ಅಲ್ಲಿ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ಆದ್ರೆ ಒಳ್ಳೆ ನಿದ್ದೆ ಬಂದಿದ್ರಿಂದ ಬೇಗ ಎದ್ದೋಳಕ್ ಆಗ್ಲಿಲ್ಲ. ಕಾಣಿಸಿದ್ ಏನಪ್ಪ ಅಂದ್ರೆ ಇದು ಕವಿತಲ್ ಬೆಟ್ಟ ನೋಡಿ, ಹಿಮದಿಂದ ಫುಲ್ ಕವರ್ ಆಗ್ಬಿಟ್ಟಿದೆ. ಜೊತೆಗೆ ಬಿಸಿ ಬಿಸಿ ಮಳೆ ಬೇರೆ ಬರ್ತಾ ಇದೆ. ಮೌಂಟೈನ್ ವ್ಯೂ ಪ್ಲಸ್ ಬಿಸಿ ಬಿಸಿ ಮಳೆ ಜೊತೆಗೆ ಬಿಸಿ ಬಿಸಿ ಕಾಫಿ ನಮಗೋಸ್ಕರ ಕಾಯ್ತಾ ಇದೆ. ಬನ್ನಿ ಕಾಫಿ ಕುಡಿಯೋಣ. ಆಕ್ಚುಲಿ ಕಾಫಿ ನಮ್ಗೆ ಫೇವರೇಟ್. ಡೈಲಿ ಒಂದು 10 ಸತಿ ಇದ್ರೂ ಕೂಡ ಕುಡಿತಾ ಇದೆ. ಕಾಫಿ ಮಾತ್ರ ನೋ ಲಿಮಿಟ್. ಆಕ್ಚುಲಿ ನಿನ್ನೆ ಜಾಸ್ತಿ ಕೇಳಿದ್ರಿ ಅಂತ ಅನ್ಸುತ್ತೆ. ದೊಡ್ಡ ಗ್ಲಾಸ್ ಅಂತ ಕೊಟ್ಟು ಕುಡಿತಾರೆ. ಎಷ್ಟಾದ್ರೂ ಕುಡಿತಾ ಇದೆ. ಗುಡ್ ಮಾರ್ನಿಂಗ್. ಇಲ್ಲಿಂದ ಯಾವ ಪ್ಲೇಸಸ್ ಹತ್ರ ಇದೆ, ಯಾವ ಪ್ಲೇಸಸ್ ಇದೆ, ಆ ಪ್ಲೇಸಸ್ ಎಲ್ಲ ಹೇಗಿದೆ ಚಿಕ್ಕಮಂಗ್ಳೂರಲ್ಲಿ, ಅದನ್ನು ಕೂಡ ತೋರಿಸ್ತೀನಿ. ಅದನ್ನೆಲ್ಲ ನೋಡಬೇಕು ಅಂತ ಹೇಳಿದ್ರೆ ನನ್ನ ಚಾನೆಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಸ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನಾನು ಈ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಾನು ಚಿಕ್ಕಮಂಗ್ಳೂರ್ಗೆ ಬಂದಾಗ ಕ್ಲಿಫ್ ಹೆವೆನ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಒಂದ್ಸರಿ ವಿಸಿಟ್ ಮಾಡಿ. ನೀವು ಬರಬೇಕಾದಂಥ ರೋಡ್ ಇದು. ಈ ರೋಡಿಂದ ಬಂದ್ರೆ ಇಲ್ಲೇ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಇದು ಒಂದು ಹೋಮ್ ಸ್ಟೇ ಇರುವಂತದ್ದು. ದೆನ್ ಹೇಗೆಲ್ಲ ಎಂಜಾಯ್ ಮಾಡ್ತಿದೀವಿ ಅಂತ ಎಲ್ಲ ಕೂಡ ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಗುತ್ತೆ. ಅಲ್ಲಿವರೆಗೂ ಟೇಕ್ ಕೇರ್. ನನ್ನ ಚಾನೆಲ್ನ ಫಾಲೋ ಮಾಡ್ತಾರೆ ಅಂತ ಹೇಳ್ತಾ ಲವ್ ಯು. ಬಾಯ್.